ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆದ್ರೆ ಈ ಮಧ್ಯೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನಕಲಿ ವೋಟ್ ವಾರ್. ನೆನೆ ಕಾಂಗ್ರೆಸ್ನಿಂದ ಮತಗಳ್ಳತನ ದಾಖಲೆ ಬಹಿರಂಗ. ಇವತ್ತು ಬಿಜೆಪಿಯಿಂದಲೂ ಕೂಡ ನಕಲಿ ವೋಟರ್ ಐಡಿ ಪತ್ತೆ. ಸಿಎಂ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ನಕಲಿ ವೋಟರ್ ಐಡಿ ಅಂದ್ರೆ ವರುಣಾದಲ್ಲಿ ನಕಲಿ ವೋಟರ್ ಐಡಿಯನ್ನ ಪತ್ತೆ ಮಾಡಿಕೊಂಡಿದೆ ಬಿಜೆಪಿ. ಬೆಂಗಳೂರಿನ ಕಾಂಗ್ರೆಸ್ ನಾಯಕರ ಕ್ಷೇತ್ರದಲ್ಲೂ ಕೂಡ ನಕಲಿ ಐಡಿ ಇದೆ. ಒಂದೇ ಅಡ್ರೆಸ್ ನಲ್ಲಿ ಸಾಲು ಸಾಲು ನಕಲಿ ಮತದಾನದ ಐಡಿಗಳು ಪತ್ತೆಯಾಗಿದೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ಪ್ರಮೋದ್, ನಾವು ಗಮನಿಸ್ತಾ ಇದೀವಿ, ಈಗ ಒಂದು ಕಡೆ ಕಾಂಗ್ರೆಸ್ ಆರೋಪ ಮಾಡ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ರ್ಯಾಲಿ ಮಾಡ್ತಾ ಇದೆ. ಈಗ ಮೋದಿ ವಿರುದ್ಧವೇ ಅಲ್ಲಿ ಸಮರ ಸಾರಿರುವಂಥದ್ದು. ಆದ್ರೆ ಈಗ ರಾಜ್ಯ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಇಲ್ಲೂ ನಕಲಿ ವೋಟರ್ ಐಡಿ ಅಂತ. ಅಂದ್ರೆ ಈ ನಕಲಿ ವೋಟರ್ ಐಡಿ ಸಮರ ಎಲ್ಲಿಗೆ ಬಂದು ನಿಲ್ಲುತ್ತೆ? ಹಾಗಿದ್ರೆ ಎಂಡ್ ಆಫ್ ದಿ ಡೇ ಇಲ್ಲಿ ಆಯೋಗದ ಮೇಲೆ ಒಂದು ಕಪ್ಪು ಚುಕ್ಕಿ ಆಗ್ಬಿಡಲ್ವಾ? ಈ ಎರಡೂ ಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ ಸತ್ಯಾಸತ್ಯತೆ ಹೊರಬರುವಂತಹ ಚಾನ್ಸಸ್ ಎಷ್ಟು ಕಂಡು ಬರ್ತಾ ಇದೆ? ಬಿಜೆಪಿ ಹೇಳ್ತಾ ಇರೋದ್ರಲ್ಲಿ ಏನ್ ಹುರುಳಿದೆ, ಏನ್ ದಾಖಲೆ ಇದೆ ಅಂತ? ಪ್ರತಿಮಾ, ಆಯೋಗಕ್ಕಿಂತ ಹೆಚ್ಚಾಗಿ ಸರ್ಕಾರಿ ನೌಕರರ ಮೇಲೆ, ಪಾಲಿಕೆ ವ್ಯಾಪ್ತಿಯ ನೌಕರರ ಮೇಲೆ, ಜೊತೆಗೆ ಜಿಲ್ಲಾ ವ್ಯಾಪ್ತಿಯ ಜಿಲ್ಲಾಡಳಿತದ ನೌಕರರ ಮೇಲೆ ದೊಡ್ಡ ಅನುಮಾನ ಬರ್ತಾ ಇದೆ. ಯಾಕೆಂದ್ರೆ ಈಗ ಆರೋಪ ಏನು ಮಾಡ್ತಾ ಇದ್ದಾರೆ, ಆರೋಪದ ಮೇಲೆ ಚುನಾವಣಾ ಆಯೋಗ ಮಾಡಿದ್ರು ಕೂಡ ಚುನಾವಣಾ ಆಯೋಗ ನೇರವಾಗಿ ದಾಖಲೆ ಮಾಡಲ್ಲ. ಅಲ್ಲಿ ಮಾಡಬೇಕಾದಂಥ ಅಧಿಕಾರಿಗಳೆಲ್ಲರೂ ಕೂಡ ಪಾಲಿಕೆ ವ್ಯಾಪ್ತಿಯ ಅಥವಾ ಜಿಲ್ಲಾಡಳಿತದ ವ್ಯಾಪ್ತಿಯ ಅಧಿಕಾರಿಗಳೇ, ಅಲ್ಲಿನ BLOಗಳು ಅಥವಾ ಅಲ್ಲಿನ ಸ್ಥಳೀಯ ಅಧಿಕಾರಿಗಳೇ ಇರ್ತಾರೆ. ಅವರು ಕೂಡ ಸರ್ಕಾರಿ ನೌಕರರಾಗಿರ್ತಾರೆ. ಹೀಗಾಗಿ ಸರ್ಕಾರಿ ನೌಕರನ ಕಂಟ್ರೋಲ್ ಮಾಡೋರತ್ತ ಸಾಕಷ್ಟು ಅನುಮಾನ ಬರುತ್ತೆ. ಪಾಯಿಂಟ್ ನಂಬರ್ 1. ಅದಕ್ಕಿಂತ ಹೆಚ್ಚಾಗಿ ಈಗ ಬಿಜೆಪಿಯ ವಾದಕ್ಕೆ ಬರೋಣ. ಬಿಜೆಪಿ ಕೂಡ ಈಗ ನಕಲಿ ವೋಟ್ ಕಾರ್ಡ್ ಏನಿದೆ ಅದರ ವಿರುದ್ಧ ಸಮರ ಸಾರ್ತಾ ಇದೆ. ಕಾಂಗ್ರೆಸ್ಗೆ ಕೌಂಟರ್ ಆಗಿ ಈಗ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವರುಣಾ ಕ್ಷೇತ್ರದಲ್ಲೂ ಕೂಡ ನಕಲಿ ವೋಟರ್ ಐಡಿಗಳು ಪತ್ತೆ ಆಗಿದೆ. ಈಗಾಗಲೇ ರಾಹುಲ್ ಗಾಂಧಿ ಒಂದಿಷ್ಟು ಆರೋಪವನ್ನ ಮಾಡಿದ್ರು. ಅಡ್ರೆಸ್ಗಳಲ್ಲಿ 0000 ಅಂತ ಇದೆ, 0 ಅಂತ ಇದೆ. ಹೀಗಾಗಿ ಅಡ್ರೆಸ್ಗಳೇ ಇಲ್ಲ, ಎಲ್ಲವೂ ಕೂಡ ನಕಲಿ ಅಂತ. ಈಗ ಸಿಎಂ ಸಿದ್ದರಾಮಯ್ಯ ವರುಣಾ ಕ್ಷೇತ್ರದಲ್ಲೇ ಅಂತ 0000 ಇರುವಂತಹ ಅಡ್ರೆಸ್ ಕಾರ್ಡ್ಗಳು ಕೂಡ ಪತ್ತೆ ಆಗಿದೆ, ವೋಟರ್ ಕಾರ್ಡ್ಗಳು ಕೂಡ ಪತ್ತೆ ಆಗಿದೆ. ಅದನ್ನ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಬಿಡುಗಡೆ ಮಾಡ್ತಾ ಇದೆ. ಇದರ ಜೊತೆಗೆ 1 BHK ಹೌಸ್ ಅಲ್ಲಿ ಅಂದ್ರೆ ಕೇವಲ ಒಂದು ಕೊಠಡಿ ಇರುವಂತಹ ಮನೆಯಲ್ಲಿ 80ಕ್ಕೂ ಹೆಚ್ಚು ಅಧಿಕ ವೋಟರ್ಗಳು ಪತ್ತೆಯಾಗಿದೆ ಅನ್ನುವಂತ ಆರೋಪವನ್ನ ರಾಹುಲ್ ಗಾಂಧಿ ಮಾಡಿದ್ರು. ಅದಕ್ಕೆ ಕೌಂಟರ್ ಆಗಿ ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಕ್ಷೇತ್ರಗಳಲ್ಲೇ ಅಂತ ಒಂದೇ ಕೊಠಡಿಯಲ್ಲಿ ಹಲವಾರು ವೋಟ್ಗಳು ಪತ್ತೆಯಾಗಿರುವಂತಹ ದಾಖಲೆಗಳನ್ನು ಕೂಡ ಈಗಾಗಲೇ ಬಿಜೆಪಿ ಕಲೆ ಹಾಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಈಗಾಗಲೇ ಏನು ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ್ರಲ್ಲ, ಹೆಸರುಗಳನ್ನ ಬಿಡುಗಡೆ ಮಾಡಿದ್ರು, ಒಂದೇ ವೋಟರ್ ಐಡಿ ಬೇರೆ ಬೇರೆ ಬೂತ್ಗಳಲ್ಲೂ ಕೂಡ ಎಸ್ಟಾಬ್ಲಿಷ್ ಆಗಿದೆ ಅಂತ. ಅದಕ್ಕೆ ಪೂರಕವಾಗಿ ಅಂದ್ರೆ ಫಾರಂ 7 ಇರ್ಬೋದು, ಫಾರಂ 8 ಇರ್ಬೋದು, ಜೊತೆಗೆ ಈಗಾಗಲೇ ಮತವನ್ನ ಸ್ಥಳಾಂತರ ಮಾಡಿರುವಂಥದ್ದು, ಅದರ ದಾಖಲೆಗಳನ್ನ ಕೂಡ ಬಿಡುಗಡೆ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ವೋಟರ್ ಸಮರ ಎಂದೆ, ವೋಟರ್ ಕಾರ್ಡ್ ಸಮರ ಎಂದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವಿನ ಸಮರ ಅದು ಈಗ ತಾರಕಕ್ಕೆ ಏರ್ತಾ ಇದೆ. ಬಿಜೆಪಿ ಒಂದ್ ಕಡೆಗೆ ಕಾಂಗ್ರೆಸ್ ನಾಯಕರು ಬರುವಂತಹ ಸಂದರ್ಭದಲ್ಲೇ, ರಾಹುಲ್ ಗಾಂಧಿ ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ದಾಖಲೆಗಳ ಮೂಲಕವೇ ಉತ್ತರ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತದೆ. ಮುಖ್ಯವಾಗಿ ವರುಣಾ ಕ್ಷೇತ್ರದಲ್ಲೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕ್ಷೇತ್ರದಲ್ಲೇ ನಕಲಿ ವೋಟರ್ ಐಡಿ ಇದೆ. ಹಾಗಾದ್ರೆ ಸಿದ್ದರಾಮಯ್ಯ ಕೂಡ ಗೆದ್ದಿರೋದು ನಕಲಿ ವೋಟ್ನಿಂದ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ಮುಂದಿಡ್ತಾ ಇದೆ. ಇವತ್ತಿನ ದಾಖಲೆಯನ್ನ 4 ಗಂಟೆಗೆ ಅರವಿಂದ್ ಲಿಂಬಾವಳಿ ಅವರು ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅರವಿಂದ್ ಲಿಂಬಾವಳಿ ಅವರು ಮೊದಲನೇದಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಆಗಿರುವಂತಹ ಮಾಹಿತಿ ಆರೋಪ ಏನಿದೆ ಅದಕ್ಕೆ ಪೂರಕವಾಗಿ ಮಾತನಾಡ್ತಾ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದಾದ ಬಳಿಕ ಕಾಂಗ್ರೆಸ್ ನಾಯಕರ ಕ್ಷೇತ್ರದಲ್ಲಾಗಿರುವಂತಹ ಈ ವೋಟರ್ ಐಡಿ ಸಮಸ್ಯೆ ಏನಿದೆ ಅದನ್ನು ಕೂಡ ಮುಂದಿಡ್ತಾರೆ. ಈ ಮೂಲಕ ಈ ಸಂಪೂರ್ಣವಾಗಿ ವೋಟರ್ ಐಡಿ ಸಿಸ್ಟಮ್ ಇರ್ಬೋದು ಅಥವಾ ವೋಟಿಂಗ್ ಪ್ಯಾಟರ್ನ್ ಇರ್ಬೋದು ಅಥವಾ ಅದನ್ನ ಯಾವ ರೀತಿ ಅಧಿಕಾರಿಗಳು ಈ ಒಂದು ವೋಟಿಂಗ್ ಕಾರ್ಡ್ಗಳನ್ನ ಅಥವಾ ಅದರ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಥ್ಯಾಂಕ್ ಯು ಪ್ರಮೋದ್ ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH